ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಆಯ್ತು ಬರ್ರಿ. ಅದು ಪೂರ ಇತಿಹಾಸ ಇದೆ, ಹೆಂಗೆ ಎಷ್ಟು ಮಕ್ಕಳು ಏನು ಎಂತು ಅನ್ನೋದು ಅದನ್ನೆಲ್ಲದನ್ನ ಮಾಡಿ ಅವತ್ತಿನ ನಮ್ಮ ಸೆಕ್ರೆಟ್ರಿ ಅವರು ಅವತ್ತು ನಾವು ಸರ್ಕಾರದಿಂದ 5 ಕೋಟಿ ದುಡ್ಡನ್ನು ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಅಂತಲೇ ಕೊಟ್ಟಿದ್ವಿ. ಆದರೆ ಅದ್ರ ಬೆಲೆ ಕಟ್ಟೋಕ್ಕಾಗಲ್ಲ, ಅದ್ರ ಬೆಲೆ ಭಾಳ ದೊಡ್ಡದಿದೆ. ಆದರೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರ ಫ್ಯಾಮಿಲಿಯವರೆಲ್ಲರೂ ನಮಗೆ ಕೋಆಪ್ರೇಟ್ ಸಹಕಾರವನ್ನು ಮಾಡಿದರು. 4,18,00,000 ರೂಪಾಯಿ ಕೊಡ್ತೀವಿ, ಇನ್ನು 86 ಲಕ್ಷ ರೂಪಾಯಿ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅಂತಲೇ ಇಟ್ಟಿದ್ವಿ. ನಾನು ಇವತ್ತಿಗೂ ಹೇಳ್ತೀನಿ, ಅದರ ಬೆಲೆ ಭಾಳ ದೊಡ್ಡದಿದೆ. ಆ ಬೆಲೆಯನ್ನು ನಾವು ಅಂಕಿಯೊಳಗೆ ಹೇಳೋಕ್ಕಾಗಲ್ಲ. ಆ ಪುಣ್ಯಾತ್ಮರು ಹುಟ್ಟಿ ಬೆಳೆದಂಥ ಜಾಗ, ಅಂಥ ಮಹಾತ್ಮರು ಹುಟ್ಟಿ ಬೆಳೆದಂಥ ಜಾಗನ ನಾವು ನಿಜವಾಗಲೂ ಅದನ್ನು ಒಂದು ದೇವರ ಗುಡಿ ಟೈಪನ್ನು ನೋಡುವಂಥದ್ದು ಅಂತ ಒಂದು ಮಹಾಪುರುಷ. ಇದರ ಜೊತೆಗೆ ಆ ಮನೆಯನ್ನು ನಾವು ಮ್ಯೂಸಿಯಂ ಮಾಡಬೇಕಂತ ಆಸೆ ಎಲ್ಲರಿಗಿತ್ತು. ಅದಕ್ಕೆ ನಾವು ಸತತ ಪ್ರಯತ್ನವನ್ನು ಮಾಡಿ ಅದನ್ನು ನಮ್ಮ DC ಅವ್ರನ್ನೂ ಭಾಳ ಆ್ಯಕ್ಟಿವ್ ಆಗಿ ಒಂದು 2 ಸತಿ ನಾನು ಸಭೆ ಮಾಡಿದೆ. ಅದು ಸರಿಯಾಗಿ ಸಭೆ ಮಾಡಿ ಈಗ ಅದನ್ನು ರಿಜಿಸ್ಟ್ರೇಷನ್ ಆಗಿದ್ದು, ಅದಾದಮೇಲೆ ಈಗ ಅದನ್ನು ಮ್ಯೂಸಿಯಂ ಮಾಡಬೇಕು ಅಂತಂದು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಇಲಾಖೆಯ ನಿರ್ದೇಶಕರಿಗೆ ಸೂಚನೆಯನ್ನು ಕೊಟ್ಟಿದ್ದು. ಮಂಗಳೂರು ಲೋಕಸಭಾ ಕ್ಷೇತ್ರ ಎಲ್ಲ ಅಧ್ಯಕ್ಷರುಗಳನ್ನು ಕೂಡ ಮನೆಗೆ ನುಗ್ಗುವಂತ ಸಾಧ್ಯತೆ ಇದೆ. ಅಲ್ಲಿ ಒಂದು ಶಾಲೆ ಇದೆ, ಒಂದು ಲೆಫ್ಟ್ ಒಂದು ರೋಡ್ ಇದೆ, ಅದರ ಎದುರುಗಡೆ ಭಾಗದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ. 25 further estimate have been revised. ನಮ್ಮ ಬಿ ಹತ್ರ ಮಾತಾಡಿ ಮಾಡಲಿಕ್ಕೆ ಅವಕಾಶ ಇದೆ. ಇದ್ರೆ ಒಂದಷ್ಟು ಅವರ ಆ ಕಮ್ಯುನಿಟಿಯಲ್ಲಿರುವಂಥ ಸ್ವಲ್ಪ ಶಿಕ್ಷಣ ಆಗಿರುವಂಥ ಯುವಕರು ಸೇರಿಸ್ಬೋದು, ಸ್ಕಿಲ್ ಸೆಂಟರ್ ಮಾಡಿಸ್ಬೋದು. ಬೇರೆ ಕಮ್ಯುನಿಟಿಗೆ ಇನಿಷಿಯೇಟಿವ್ ಬೇರೆ ನೀವು ಬೇರೆಯವ್ರಿಗೆ ಇನ್ಕಾರ್ಪೊರೇಟ್ ಮಾಡ್ಬೋದು. ಅದರದ್ದು ಜಾಯಿಂಟ್ ಮೀಟಿಂಗ್ ಇದಕ್ಕೆ ಕ್ಲಾರಿಟಿ ಬರೋ ದೃಷ್ಟಿಯಿಂದ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆಂದರೆ ನೀವು ಹೇಳೋದೊಂದು ಅಂಶ ಇರುತ್ತೆ, ಅಲ್ಲಿ ಕೆಳಗಡೆ ರೈತರದ್ದು ಬೇರೆ ಒಪಿನಿಯನ್ ಇದೆ. ಸೊ ಈ ಗೊಂದಲಗಳ ಮಧ್ಯೆ ಜಾಯಿಂಟ್ ಸರ್ವೆ ಆಗ್ತದೆ, ಅದು ಇನ್ನೊಂದು ಸಮಸ್ಯೆಗೆ ಈಡಾಗ್ತದೆ. ಸೊ ಒಂದು ಕ್ಲಾರಿಟಿ ತರಬೇಕು. ಸೊ ಅದೇನೋ ಸಮಸ್ಯೆ ಇದ್ದರೆ ಅದಕ್ಕೆ ಬೇಕಂತ ಸರಿ ಮಾಡಬೇಕು. ಇದು ಮಾಡದೆ ನಾವು ಜಾಯಿಂಟ್ ಸರ್ವೆ ಹೋದರೆ ಅಲ್ಲಿ ದೊಡ್ಡ ಸಮಸ್ಯೆಗಳಾಗ್ತದೆ. ಯಾಕಂದ್ರೆ ನಾನು ಅಲ್ಲಿ ಅದಕ್ಕೆ ಯಾವುದಿಲ್ಲ ಆನ್ ದ ರೋಡ್ ಇದೆ 48 ಆನ್ ದ ರೋಡ್. ಐ ಆಮ್ ಓನ್ಲಿ ಆಸ್ಕಿಂಗ್ ಫಾರ್ ರೋಡ್ ಸೇಫ್ಟಿ ಪರ್ಪಸ್. ಇದು NH ಮೇಲೆ ಏನಿರುತ್ತೆ? NH ಮೇಲೆ ಎಲ್ಲ ಕಡೆ ಇದೆ. 8 ಅಂಡರ್ ಇದೆ. ಅದು ನಿಮ್ಗೆ ಅನ್ಸ್ಲತ್ವಾಗಿ ಅವ್ರಿಗೆ ಬರಲ್ಲ ಅಂತಂದ್ರೆ ಎಕ್ಸಿಸ್ಟಿಂಗ್ ಯಾರು ಕೆಲಸ ಮಾಡಿದಲ್ಲ ಏನಾಗುತ್ತೆ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಡಿ ಗ್ರೂಪ್ ಯಾರಿಗಾದ್ರೂ ಕೋರ್ಸ್ ಇರುತ್ತೆ, ಅವ್ರು ಮತ್ತೆ ಬೇರೆಯವ್ರಿಗೆ ಕೊಡ್ತಾರ, ಅವ್ರು ಕೆಲಸ ಮಾಡಲ್ಲ. ಎಷ್ಟು ಜನ ಈ ತರ ಇದಾರೆ, ಅವ್ರ ಸ್ವಂತ ಕೆಲಸ ಮಾಡೋದ್ರೆ ಬೇರೆ ಕಳ್ಸ್ಕೊತಾರ. ನೀವು ಕನ್ವರ್ಟ್ ಮಾಡ್ಕೊರಿ, ನೀವು ಮತ್ತೆ ಒಂದ್ ಕಡೆ ಟ್ರಾನ್ಸ್ಫರ್ ಮಾಡಕ್ ಹೋಗ್ಬೇಡ್ರಿ. ಹೆಚ್ಚುವರಿ ನೀವು ಡ್ರೈವರ್ಸ್ ತಗೊಳ್ಳಿ, ಅದು ಇಮಿಡಿಯೇಟ್ಲಿ ನೀವು ಇವತ್ತಿನ ಡೇಟಿಂಗ್ ನೀವು ಪ್ಲಾನ್ ಮಾಡಿ ನಮ್ಗೆ ತಿಳಿಸ್ರಿ.
ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಸುಮಾರು 500ಕ್ಕಿಂತ ಹೆಚ್ಚು ಗಿಡಗಳನ್ನು ಶುಭಾಶಯಗಳನ್ನು ಹೇಳ್ತೀವಿ. ಇಂಥ ಕಾರ್ಯಕ್ರಮಗಳು ಯಥೇಚ್ಛವಾಗಿ ಆದರೆ ಮಕ್ಕಳ ಮನಸ್ಸಿನ ಮೇಲೆ ವಿಜ್ಞಾನದ ಬಗ್ಗೆ, ಪರಿಸರದ ಬಗ್ಗೆ, ವನ್ಯಪ್ರಾಣಿ ಸಂರಕ್ಷಣೆ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ಬರ್ತದೆ. ಈ ಮಕ್ಕಳು ಮುಂದೆ ತಮ್ಮ ತಂದೆ ತಾಯಿಗಳಿಗೆ, ನಾಗರಿಕರಿಗೆ ಮಾಹಿತಿಗಳನ್ನು ಕೊಟ್ಟು ಕಾಡಿನ ಪ್ರಾಮುಖ್ಯತೆ, ವನ್ಯಜೀವಿ ಪ್ರಾಮುಖ್ಯತೆಯನ್ನು ಬೆಳೀತಾರೆ ಅನ್ನೋ ಸಂತೋಷಕರ ವಿಷಯ. ಯಾಕೆಂದರೆ ಮಕ್ಕಳೇ ಇದನ್ನೆಲ್ಲ ಮಾಡಿ ಮರಗಳ ಬಗ್ಗೆ, ಗಿಡಗಳ ಬಗ್ಗೆ ಮತ್ತು ಕ್ರಿಮಿಕೀಟಗಳ ಬಗ್ಗೆ, ಪಶುಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಇದು ಅತ್ಯಂತ ಸಂತೋಷದಾಯಕ ವಿಚಾರ. ಮಕ್ಕಳಲ್ಲಿ ಈ ವಿಚಾರಗಳನ್ನು ತುಂಬೋದು ಮತ್ತು ಅವುಗಳು ವಿಶೇಷವಾಗಿ ಅಧ್ಯಯನ ಮಾಡತಕ್ಕಂಥ ಈ ಒಂದು ಕ್ರಿಯೆ ಮುಂದಿನ ಪೀಳಿಗೆಗೆ ತುಂಬ ಉಪಯೋಗ ಆಗ್ತಕ್ಕಂಥದ್ದು ಅಂತ ನನ್ನ ಭಾವನೆ. ಇದನ್ನು ಎಲ್ಲರೂ ಮುಂದುವರಿಸಬೇಕು. ಇದನ್ನು ನಮ್ಮ ಶಾಲೆಯ ಮಕ್ಕಳು ಸಚಿತ್ರವಾಗಿ ಅನೇಕ ವಿವರಗಳ ಜೊತೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಈ ಒಂದು ಮರದ ಕುರಿತಾದ ಈ ಪೋಸ್ಟರ್ ಎಕ್ಸಿಬಿಷನ್ನು ಎಲ್ಲ ಶಾಲೆಗಳಿಗೂ ತೆಗೆದುಕೊಂಡು ಹೋಗಿ ನಾವು ಆ ಶಾಲೆಯ ಮಕ್ಕಳು ಎಲ್ಲರಿಗೂ ಕೂಡ ಇದು ಅರ್ಥ ಆಗಬೇಕು. ಮರದ ಬಗ್ಗೆ ಒಂದು ಭಾವನಾತ್ಮಕ ಸಂಬಂಧ ಏರ್ಪಡಬೇಕು. ಮರಗಳ ಬಗ್ಗೆ ಪ್ರೀತಿ ಹುಟ್ಟಬೇಕು. ಮರಗಳನ್ನು ಪಾಲಿಸಬೇಕು, ಪೋಷಿಸಬೇಕು. ಅಪೂರ್ವವಾದಂಥ ಒಂದು ಮಾಹಿತಿಯನ್ನು, ಐತಿಹಾಸಿಕ ಹಿನ್ನೆಲೆಯನ್ನು ಮತ್ತು ಮರಗಳು ಹೇಗೆ ನಮಗೆ ಅತ್ಯಂತ ಅಮೂಲ್ಯವಾದಂಥ ಒಂದು ಸಂಪತ್ತು, ಪರಿಸರದ ಪ್ರಜ್ಞೆಯನ್ನು ಮಕ್ಕಳಲ್ಲಿ ಹೇಗೆ ಬೆಳೆಸ್ಬೋದು ಎನ್ನುವುದರ ಬಗ್ಗೆ ಮಕ್ಕಳು ತಾವೇ ಸ್ವತಃ ಈ ಒಂದು ಕಾರ್ಯಕ್ರಮದಲ್ಲಿ ವಿವರಿಸುವ ಮೂಲಕ ಪ್ರತಿಯೊಂದು ಮಗು ಇವತ್ತು ಹೇಗೆ ಮರಗಳನ್ನು ಬೆಳೆಸ್ಬೋದು, ಪರಿಸರಕ್ಕೆ ಹೇಗೆ ಪೂರಕವಾದಂಥ ಕಾರ್ಯನಿರ್ವಹಿಸ್ಬೋದು ಅನ್ನೋದನ್ನು ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸಿ ಪರಿಸರ ಸಂಬಂಧದ ಪಾಠಗಳನ್ನು, ಸಂಗತಿಗಳನ್ನು ಹೇಳಿಕೊಟ್ಟದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಪರಿಸರ ಸಂಬಂಧದ ಹೇಳಿಕೆಗಳನ್ನು ತಯಾರಿಸಿ, ಕಾಗದದಲ್ಲಿ ತಯಾರಿಸಿ ಚಿತ್ರ ಸಮೇತ ಅದನ್ನು ಮಕ್ಕಳಿಗೆ ಹೇಳಿಕೊಟ್ಟು ಆ ಮಕ್ಕಳು ಅದನ್ನೇ ನಮಗೆ ಮತ್ತೆ ಹೇಳಿಕೊಡುವ ಒಂದು ಪ್ರಾಯೋಗಿಕ ರೀತಿ ನನಗೆ ಈ ಹೊತ್ತು ತುಂಬ ಇಷ್ಟವಾಯಿತು. ಈ ಸಸ್ಯಗಳನ್ನು ನಾವು ಅಳುವಿನಂಚಿನಿಂದ ಹೊರಗೆ ತಂದು ಎಲ್ಲರ ಮನೆಯಲ್ಲೂ ಬೆಳೆಸಬೇಕು. ನಮ್ಮ ಸ್ಕೂಲಿಗೆ ಬೇರೆ ಸ್ಕೂಲಿಂದ ಕೂಡ ಮಕ್ಕಳು ಬಂದಿದ್ದಾರೆ. ಆ ಮಕ್ಕಳಿಗೂ ಸಹ ನಾವು ಈ ಮರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಆ ಸ್ಕೂಲ್ ಮಕ್ಕಳಿಗೂ ಕೂಡ ನಾವು ಗಿಡಗಳನ್ನ ಕೊಟ್ಟು ಬೆಳೆಸೋಕ್ಕೆ ಹೇಳಿದ್ದೀವಿ. ಆದ್ದರಿಂದ ಆ ಸ್ಕೂಲ್ ಮಕ್ಕಳಿಗೂ, ನಮ್ಮ ಸ್ಕೂಲ್ ಮಕ್ಕಳು, ಯಾರೇ ಮಕ್ಕಳಾದರೂ ಸಹ ಗಿಡಗಳನ್ನ ನೆಟ್ಟು ಬೆಳೆಸಬೇಕು. ಅದರಿಂದ ನಾವು ಈ ಮರ ಗಿಡಗಳನ್ನ ತರಿಯೋದ್ರಿಂದ ಈ ಮರ ಗಿಡಗಳು ನಮಗೆ ತೊಂದರೆ ಆಗುತ್ತೆ. ಅದರಿಂದ ನಾವು ಮರ ಗಿಡಗಳನ್ನ ತರಿಬಾರ್ದು. ನಮ್ಮ ಸ್ಕೂಲಲ್ಲಿ ನಾವು ಮರ ಗಿಡಗಳ ಬಗ್ಗೆ ಹೆಂಗೆ ಉಳಿಸೋದು, ಸಂರಕ್ಷಣೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಬೇರೆ ಸ್ಕೂಲಿಂದ ಮಕ್ಕಳು ಬಂದು ಇದ್ರ ಬಗ್ಗೆ ತಿಳ್ಕೊಂಡು ಅವ್ರಿಗೂ ಏನು ತಿಳ್ಕೊಳುತ್ತೆ ಅದನ್ನ ತಿಳ್ಕೊಬೋದು. ನಮ್ಮ ಸ್ಕೂಲಲ್ಲಿ ಇವಾಗ ಮರ ಗಿಡಗಳನ್ನ ಹೆಂಗೆ ಉಳಿಸ್ಬೇಕು, ಹಾಗೆ ನೂರಾರು ಮರಗಳ ಬಗ್ಗೆ ಎಲ್ಲ ನಾವು ತಿಳಿಸ್ಕೊಡ್ಕೊಡ್ತೀವಿ. ಬೇರೆ ಬೇರೆ ರೀತಿ ಮರಗಳ ಬಗ್ಗೆ ಎಲ್ಲ ತಿಳ್ಕೊಡ್ತೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.